ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಇರಾನ್ ಜೊತೆ ಸಂಧಾನದ ನಾಟಕವನ್ನು ಆಡ್ತಲೇ ಅಮೆರಿಕ ಪರ್ಷಿಯನ್ ಗಲ್ಫ್ ಕಡೆಗೆ ತನ್ನ ಹೆಚ್ಚುವರಿ ಸೇನಾಪಡೆಗಳನ್ನು ಕಳುಹಿಸ್ತಾ ಇರೋದು ಜಗತ್ತಿನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಟ್ರಂಪ್ ನಿಜವಾಗ್ಲೂ ಸಂಧಾನದ ಮೂಡಲಿದ್ದಾರಾ ಅಥವಾ ಸಂಧಾನದ ಹೆಸರಲ್ಲಿ ಹೆಚ್ಚು ಟೈಮ್ ಅನ್ನ ತಗೋತಾ ಇದ್ದಾರಾ? ತಮ್ಮ ಮಿತ್ರ ದೇಶಗಳಿಗೆ, ನ್ಯಾಟೋ ದೇಶಗಳಿಗೆ ಯುದ್ಧಕ್ಕೆ ಬರೋದಕ್ಕೆ ಆಹ್ವಾನವನ್ನ ಕೊಡ್ತಾ ಅವರಿಗೊಂದಷ್ಟು ಟೈಮ್ ಸಿಗಲಿ ಅಂತ ಕಾಯ್ತಾ ಇದ್ದಾರಾ? ಅಮೆರಿಕದ ಮಾರುಕಟ್ಟೆಯ ಒತ್ತಡಕ್ಕೆ ಟ್ರಂಪ್ ಮಣಿತಾ ಇದ್ದಾರಾ? ಮಾರುಕಟ್ಟೆಯ ಪತನವನ್ನ ತಪ್ಪಿಸೋದಿಕ್ಕೆ, ಹೆಚ್ಚಾಗ್ತಾ ಇರೋ ತೈಲ ಬೆಲೆಯನ್ನ ನಿಯಂತ್ರಿಸೋದಿಕ್ಕೆ ಅಮೆರಿಕ ಕದನ ವಿರಾಮ ಸಂಧಾನದ ಮಾತುಗಳನ್ನ ಆಡ್ತಲೇ ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಸೇನೆಗಳು ನಿರಂತರವಾಗಿ ದಾಳಿ ಮಾಡುವ ಹಾಗೆ ನೋಡ್ಕೋತಾ ಇದ್ದಾರಾ? ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ವಿಚಿತ್ರ ನಡೆಗಳು. ಮೊನ್ನೆ 5 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಆ ಬಗ್ಗೆ ಬರ್ಕೊಂಡು ಕೂಡಲೇ ತೈಲ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು, ಅದರಿಂದ ಒಂದಷ್ಟು ಜನ ಲಾಭ ಮಾಡ್ಕೊಂಡ್ರು ಅಂತ ಕೂಡ ಹೇಳಲಾಯಿತು. ಆದರೆ ಟ್ರಂಪ್ ಅವರ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಇರಾನ್ ಅಂಥ ಸಂಧಾನದ ಯಾವ ಮಾತುಕತೆಗಳು ನಡೆದಿಲ್ಲ, ನಾವದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಯಥಾ ಪ್ರಕಾರ ತೈಲ ಬೆಲೆ ಏರಿಕೆಯನ್ನು ದಾಖಲು ಮಾಡ್ತು. ಈಗ ಕೂಡ ಸಂಧಾನದ ಬಗ್ಗೆ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಟರ್ಕಿ, ಈಜಿಪ್ಟ್ ಹಾಗೂ ಪಾಕಿಸ್ತಾನಗಳು ನಾವು ಸಂಧಾನದ ನೇತೃತ್ವವನ್ನು ವಹಿಸಿಕೊಂಡಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿಕೊಂಡು ಓಡಾಡ್ತಾ ಇವೆ. 15 ಪಾಯಿಂಟ್ಗಳ ಪಟ್ಟಿಯೊಂದನ್ನು ಅವರು ಕಳುಹಿಸಿದ್ದಾರೆ. 5 ಪಾಯಿಂಟ್ಗಳ ಪಟ್ಟಿಯೊಂದು ಇರಾನ್ನಿಂದ ಅಮೆರಿಕದ ಕಡೆಗೆ ಬಂದಿದೆ. ಅಲ್ಲಿ ಎರಡನ್ನೂ ನೋಡ್ತಾ ಇದ್ರೆ ಆ ಷರತ್ತುಗಳ ಆಧಾರದ ಮೇಲೆ ಅಲ್ಲಿ ಸಂಧಾನ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ಟ್ರಂಪ್ ಸಂಧಾನಕ್ಕೆ ಎಲ್ಲ ಸಿದ್ಧ ಆಗಿದೆ, ಮಾತುಕತೆಗಳು ಆರೋಗ್ಯಕರವಾಗಿ ನಡೀತಾ ಇವೆ, ನಾವು ಮಾತಾಡ್ತಾ ಇದ್ದೀವಿ, ನಮಗವರು ಗಿಫ್ಟ್ ಕೊಡ್ತಾ ಇದ್ದಾರೆ, ನಾವು ಅವರಿಗೆ ಅದನ್ನು ಕೊಡ್ತಾ ಇದ್ದೀವಿ, ಅವರು ನಮಗೆ ಇದನ್ನು ಕೊಡ್ತಾ ಇದ್ದೀವಿ ಅಂತ ದಿನನಿತ್ಯ ಮಾಧ್ಯಮಗಳ ಮುಂದೆ ಒಂದೊಂದು ಕಥೆಗಳನ್ನು ಹೇಳ್ತಾ ಇದ್ರೆ ಇರಾನ್ ನಾವು ಯಾವ ಸಂಧಾನಕ್ಕೂ ಸಿದ್ಧ ಇಲ್ಲ ಅಂತ ಅಬ್ಬರಿಸ್ತಾ ಇದೆ. ಹಾರ್ಮೋಸನ್ನು ನಾವು ಬಿಟ್ಟು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇರಾನ್ ಹೇಳಿದ ಬೆನ್ನಲ್ಲೇ ಅವರ ನೌಕಾಪಡೆಯ ಮುಖ್ಯಸ್ಥನನ್ನು ಅವರು ಕಳ್ಕೊಂಡಿದ್ದಾರೆ. ಇನ್ನು ನ್ಯಾಟೋದ ಮುಖ್ಯಸ್ಥ ಮಾರ್ಕ್ ರೂಟ್ ಬೇರೆಯದ್ದೇ ರೀತಿಯ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಟೋ ದೇಶಗಳು ಕೂಡ ಈ ಯುದ್ಧಕ್ಕೆ ಇಳಿಯುವ, ಹಾರ್ಮೋಸನ್ನು ಕಾಪಾಡೋದಕ್ಕೆ ಮುಂದಾಗುವ ಸಾಧ್ಯತೆಗಳ ಬಗ್ಗೆ ರೂಟ್ ಆಶಾದಾಯಕವಾಗಿ ಮಾತಾಡಿದ್ದಾರೆ. ಇದೆಲ್ಲವನ್ನ ನೋಡಿದ ನಂತರ ಕೂಡ ಅಮೆರಿಕದ ಪ್ಲಾನ್ ಏನು ಅನ್ನೋ ಬಗ್ಗೆ ಒಂದಷ್ಟು ಅನುಮಾನಗಳು ಹಾಗೆ ಉಳ್ಕೊಳ್ಳುತ್ತವೆ. ಹಾಗಾದರೆ ಪರ್ಷಿಯಾದ ನೆಲದಲ್ಲಿ ಹಾರ್ಮೋಸ್ ಅಂತ ಇವತ್ತು ಕರೆಸಿಕೊಳ್ಳಲ್ಪಡುವ ಅಹುರಾ ಮಜ್ದಾ ಜಲಸಂಧಿಯಲ್ಲಿ ಏನಾಗ್ತಾ ಇದೆ, ಸಮುದ್ರದಲ್ಲಿ ಇರಾನ್ನ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಅಮೆರಿಕ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ತಂತ್ರಗಳು ಜಗತ್ತಿಗೆ ಸದ್ಯಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಇರಾನನ್ನು ನರಕ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಹೇಳ್ತಾರೆ, ಮತ್ತೊಂದು ಕಡೆ ಮಾತುಕತೆ ಯಶಸ್ವಿಯಾಗಿ ನಡೀತಾ ಇದೆ ಅಂತಲೂ ಹೇಳ್ತಾರೆ. ಹೀಗಾಗಿ ಇನ್ನು 10 ದಿನಗಳ ಕಾಲ ಇರಾನ್ನ ಪವರ್ ಸ್ಟೇಷನ್ಗಳ ಮೇಲೆ ನಾವು ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ, ಅಲ್ಲಿ ಇನ್ನೂ 10 ದಿನ ಟೈಮ್ ಕೊಡ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ತಾ ಇರೋದನ್ನು ನೋಡಿದರೆ ಅಲ್ಲಿ ಅಮೆರಿಕದ ಮಾರುಕಟ್ಟೆಯ ಒತ್ತಡಕ್ಕೆ ಡೊನಾಲ್ಡ್ ಟ್ರಂಪ್ ಮಣಿತಾ ಇದ್ದಾರೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಹೀಗೊಂದು ಕಡೆ ಟ್ರಂಪ್ ಕಾಲಾವಕಾಶವನ್ನು ಕೊಡ್ತಲೇ ಅಮೆರಿಕ ತನ್ನ ಹೆಚ್ಚುವರಿ ಪಡೆಗಳನ್ನು ಕೂಡ ಪಶ್ಚಿಮ ಏಷ್ಯಾಕ್ಕೆ ಕಳುಹಿಸ್ತಾ ಇದೆ. ಅಲ್ಲಿಗೆ ಮರೈನ್ಸ್ ಬಂದಿದ್ದಾರೆ. ಅಮೆರಿಕದ 10,000 ಸೈನಿಕರು ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ನ ಬಾಗಿಲಿಗೆ ಬಂದು ನಿಲ್ತಾರೆ. ಈ ಮೂಲಕ ಅಮೆರಿಕ 10 ದಿನಗಳ ನಂತರ ಏನಾದರೂ ಗ್ರೌಂಡ್ ಅಟ್ಯಾಕ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆಯಾ, ಅಥವಾ ಈ 10 ದಿನಗಳಲ್ಲಿ ಇಸ್ರೇಲ್ನ ಬೆನ್ನಿಗೆ ನಿಂತು ಇರಾನ್ನಲ್ಲಿ ಏನೆಲ್ಲ ಮಾಡಿಸಬೇಕು ಅದೆಲ್ಲವನ್ನ ಅಮೆರಿಕ ಮಾಡಿಸಿಬಿಡುತ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇವೆ. ಜೊತೆಗೆ ಅಮೆರಿಕ ತನ್ನ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಇರಾನ್ನ ಸುತ್ತ ನಿಲ್ಲಿಸಿದೆ. ಹಾಗೆ ಅದರಲ್ಲಿನ 4,500ಕ್ಕೂ ಹೆಚ್ಚು ಮರೈನ್ಗಳು ಕೂಡ ಇರಾನ್ ವಿರುದ್ಧ ಕಾದಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಇಲ್ಲಿ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಹಾಗೂ ಡೆಸ್ಟ್ರಾಯ್ಗಳು ಎಲ್ಲೆಲ್ಲಿ ನಿಂತಿವೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಅಮೆರಿಕ ಪರ್ಷಿಯನ್ ಗಲ್ಫ್ಗೆ ರೋಬೋಟಿಕ್ ಕಾಮಿಕಾಜಿ ಡ್ರೋನ್ಗಳನ್ನು ಇಳಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಹೇಳಿಬಿಡ್ತೀನಿ. ಗೆಳೆಯರೆ, ಅಮೆರಿಕ ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನ ಅಗ್ರೆಷನ್ ಅನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಬಾರಿ ಅಮೆರಿಕ ತನ್ನ ಅನ್ಕ್ರೂಡ್ ಡ್ರೋನ್ ಸ್ಪೀಡ್ ಬೋಟ್ಗಳನ್ನು ಕಣಕ್ಕಿಳಿಸಿದೆ. ಈ ಬೋಟುಗಳ ಮೂಲಕ ಪರ್ಷಿಯನ್ ಗಲ್ಫ್ ಅಲ್ಲಿ ಕಾವಲು ಕಾಯೋದರ ಜೊತೆಗೆ ಅಗತ್ಯ ಬಿದ್ದಾಗ ಕಾಮಿಕಾಜಿ ಅಟ್ಯಾಕ್ ಅನ್ನು ಮಾಡಿಸೋ ಪ್ರಯತ್ನಗಳನ್ನು ಕೂಡ ಅಮೆರಿಕ ಇನ್ನು ಮುಂದೆ ಮಾಡ್ತಾ ಹೋಗುತ್ತೆ. ಈ ಬೋಟುಗಳನ್ನ ಈ ಹಿಂದೆನೇ ಅಮೆರಿಕ ಇಲ್ಲಿ ನಿಯೋಜನೆ ಮಾಡಿತ್ತು, ಆದರೆ ಆ ಬಗ್ಗೆ ಹೆಚ್ಚು ಮಾಹಿತಿಗಳು ಹೊರಬಂದಿರಲಿಲ್ಲ. ಈಗ ಪೆಂಟಗಾನ್ನ ಮಾಹಿತಿಯನ್ನ ಉಲ್ಲೇಖಿಸಿ ಕಾಮಿಕಾಜಿ ಡ್ರೋನ್ಗಳ ಬಗ್ಗೆ ಪಶ್ಚಿಮದ ಮಾಧ್ಯಮಗಳು ಬರೆಯೋದಕ್ಕೆ ಶುರು ಮಾಡಿವೆ. ಈ ಅನ್ಕ್ರೂಡ್ ಡ್ರೋನ್ ಸ್ಪೀಡ್ ಬೋಟುಗಳನ್ನು ಈ ಹಿಂದೆ ಯುಕ್ರೇನ್ ರಷ್ಯಾದ ವಿರುದ್ಧ ಕಪ್ಪು ಸಮುದ್ರದಲ್ಲಿ ಬಳಕೆ ಮಾಡಿತ್ತು. ಅಲ್ಲಿ ಇವುಗಳ ಕಾರ್ಯಕ್ಷಮತೆಯನ್ನು ಕಂಡಿದ್ದ ಅಮೆರಿಕ
ಈಗ ಅವುಗಳನ್ನೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಕೂಡ ಬಳಸೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಪೆಂಟಗಾನ್, ಸ್ಪೀಡ್ ಬೋಟುಗಳು ಸುಮಾರು 450 ಗಂಟೆಗಳ ಕಾಲ ನಿರಂತರವಾಗಿ ಪ್ಯಾಟ್ರೋಲಿಂಗ್ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಹಾಗೆ 2200 ನಾಟಿಕಲ್ ಮೈಲ್ಗಳಷ್ಟು ರೇಂಜ್ ಇದಕ್ಕಿದೆ. ಹೀಗಾಗಿ ಈ ಡ್ರೋನುಗಳು ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿದೆ. ಈ ಡ್ರೋನ್ ಬೋಟುಗಳನ್ನು ಅಮೆರಿಕದ ಮೇರಿಲ್ಯಾಂಡ್ ಮೂಲದ ಕಂಪನಿಯೊಂದು ನಿರ್ಮಾಣ ಮಾಡಿದೆ. ಇವುಗಳನ್ನ GARC ಅಂದ್ರೆ ಗ್ಲೋಬಲ್ ಆಟೋನಮಸ್ ರೆಕಾನಿಸೆನ್ಸ್ ಕ್ರಾಫ್ಟ್ ಅಂತ ಕರೀತಾರೆ. ಇವು ಹೈ ಸ್ಪೀಡ್ ಹಾಗೂ ಅನ್ಮ್ಯಾನ್ಡ್ ಆಪರೇಷನ್ಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಇವು 15 ಅಡಿ ಉದ್ದ, 6 ಅಡಿಗಳಷ್ಟು ಅಗಲ ಇದ್ದು ಪ್ರತಿ ಗಂಟೆಗೆ 40 ನಾಟಿಕಲ್ ಮೈಲ್ಗಳಷ್ಟು ವೇಗದಲ್ಲಿ ಚಲಿಸುತ್ತವೆ. ಸಾಮಾನ್ಯವಾಗಿ ಇವುಗಳನ್ನು ಇಂಟೆಲಿಜೆನ್ಸ್ ಗ್ಯಾದರಿಂಗ್ಗೆ ಹೆಚ್ಚು ಬಳಸ್ತಾರೆ. ಈಗ ಇದೇ ಅನ್ಮ್ಯಾನ್ಡ್ ಡ್ರೋನ್ ಬೋಟುಗಳನ್ನು ಇರಾನ್ ವಿರುದ್ಧ ಅಮೆರಿಕ ಬ್ರಹ್ಮಾಸ್ತ್ರದ ರೂಪದಲ್ಲಿ ಬಳಸೋದಕ್ಕೆ ಹೋಗ್ತಾ ಇವೆ. ಇವು ಇರಾನಿನ ಸ್ಪೀಡ್ ಪ್ಯಾಟ್ರೋಲಿಂಗ್ ವೆಸಲ್ಗಳು ಮತ್ತು ಬೋಟುಗಳ ವಿರುದ್ಧ ಕಾರ್ಯನಿರ್ವಹಿಸಲಿದ್ದು, ಅಗತ್ಯ ಬಿದ್ದರೆ ಇರಾನ್ ನೌಕಾಬಲದ ಮೇಲೆ ಕಾಮಿಕಾಜಿ ಅಟ್ಯಾಕ್ ಅನ್ನು ಕೂಡ ಇವು ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಸಾಕಷ್ಟು ಭಾಗಗಳಲ್ಲಿ ಮೈನ್ಸ್ ಅನ್ನು ಹರಡಿಸಿದೆ. ಹೀಗಾಗಿ ಅಲ್ಲಿ ದೊಡ್ಡ ನೌಕೆಗಳು ಹೋಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಬೋಟುಗಳ ಮೂಲಕ ಇರಾನ್ನ ಬಲ ಮುರಿಯೋ ಕೆಲಸಕ್ಕೆ ಅಮೆರಿಕ ಮುಂದಾಗತ್ತೆ ಅಂತ ಪೆಂಟಗಾನ್ ತಿಳಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ ಏನು ಗೊತ್ತಾ? ಇದೇ ಥರದ ಬೋಟುಗಳನ್ನು ಈಗಾಗಲೇ ಇರಾನ್ ಅಲ್ಲಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಇರಾನ್ ಬಳಸ್ತಾ ಇರೋ ಕಾಮಿಕಾಜಿ ಬೋಟುಗಳು ದಾಳಿ ಮಾಡಿದರೆ ಅಮೆರಿಕಾದ ಬಿಲಿಯಾಂತರ ಡಾಲರ್ ವೆಚ್ಚದ ವಾರ್ಶಿಪ್ಗಳು ಕೂಡ ನಾಶ ಆಗೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಅಲ್ಲಿ ಕಡಿಮೆ ವೆಚ್ಚದ ಡ್ರೋನ್ ಬೋಟುಗಳನ್ನು ಕೌಂಟರ್ ಮಾಡೋದಕ್ಕೆ ಅಮೆರಿಕ ಕೂಡ ಅದೇ ಸ್ಟ್ರಾಟಜಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ತಾನು ಕೂಡ ಯುಕ್ರೇನ್ ಈ ಹಿಂದೆ ರಷ್ಯಾದ ವಿರುದ್ಧ ಬಳಕೆ ಮಾಡಿದ್ದ ಕಡಿಮೆ ವೆಚ್ಚದ ಡ್ರೋನ್ ಬೋಟುಗಳನ್ನು ತಗೊಂಡು ಬಂದು ಪರ್ಷಿಯನ್ ಗಲ್ಫಲ್ಲಿ ನಿಯೋಜನೆ ಮಾಡಿದೆ. ಈ ಮೂಲಕ ಯುದ್ಧದ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಅಮೆರಿಕ ಮಾಡೋದಕ್ಕೆ ಹೋಗ್ತಾ ಇದೆ. ಇದಿಷ್ಟೇ ಅಲ್ಲ, ಇಷ್ಟು ದಿನ ಇರಾನ್ ಬಳಸ್ತಾ ಇದ್ದ ಸಣ್ಣ ಪ್ರಮಾಣದ $20-25,000 ವೆಚ್ಚದ ಶಾಹೀದ್ ಡ್ರೋನ್ಗಳನ್ನು ನಿಯಂತ್ರಿಸೋದಕ್ಕೆ ಅರಬ್ ದೇಶಗಳು ಅಮೆರಿಕಾದ ಮಿಸೈಲ್ಗಳನ್ನು ಬಳಕೆ ಮಾಡ್ತಾ ಇದ್ವು. ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲುಗಳು ಕಡಿಮೆ ಅಂದರೂ $2-2.5 ಮಿಲಿಯನ್ ಮೌಲ್ಯದ ಮಿಸೈಲ್ಗಳಾಗಿದ್ವು. $20-25,000 ಡ್ರೋನನ್ನು ಕಂಟ್ರೋಲ್ ಮಾಡೋದಕ್ಕೆ $2.5 ಮಿಲಿಯನ್ ಮೌಲ್ಯದ ಮಿಸೈಲನ್ನು ಬಳಸಿದರೆ ಆರ್ಥಿಕವಾಗಿ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ಇಲ್ಲಿ ಕೂಡ ಯುಕ್ರೇನ್ನ ನೆರವನ್ನ ಅಮೆರಿಕ ಹಾಗೂ ಅರಬ್ ದೇಶಗಳು ತಗೊಳ್ತಾ ಇವೆ. ಯುಕ್ರೇನ್ ಈ ಹಿಂದೆ ರಷ್ಯಾ ಬಳಕೆ ಮಾಡ್ತಾ ಇದ್ದ ಇದೇ ಶಾಹೀದ್ ಡ್ರೋನ್ಗಳನ್ನು ನಿಯಂತ್ರಿಸೋದಕ್ಕೆ ಸುಮಾರು $1,500-2,000 ಮೌಲ್ಯದ ಡ್ರೋನ್ ಇಂಟರ್ಸೆಪ್ಟರ್ಗಳನ್ನು ಸಿದ್ಧ ಮಾಡಿದೆ. ಅವುಗಳನ್ನ ಈಗ ಅರಬ್ ಯುದ್ಧದಲ್ಲಿ ಕೂಡ ಬಳಸೋದಕ್ಕೆ ಹೋಗ್ತಾ ಇದ್ದಾರೆ. ಅರಬ್ ದೇಶಗಳ ಜೊತೆ ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿಯ ಮಾತುಕತೆಗಳು, ಸಭೆಗಳು ಕೂಡ ಆಗಿವೆ. ಇನ್ನು ಇಲ್ಲಿ ಈ ಸ್ಪೀಡ್ ಬೋಟುಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳಷ್ಟೇ ಅಲ್ಲದೆ ಅಮೆರಿಕ ಈಗಾಗಲೇ ತನ್ನ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಸಮುದ್ರದಲ್ಲಿ ಇರಾನ್ನ ಸುತ್ತ ಕಣಕ್ಕಿಳಿಸಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಇತ್ತೀಚೆಗಷ್ಟೇ ಕೆರಬಿಯನ್ ಸಮುದ್ರದಿಂದ ಅಮೆರಿಕ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಫೋರ್ಡ್ ಅನ್ನ ಕೆಂಪು ಸಮುದ್ರಕ್ಕೆ ಕರೆಸಿಕೊಂಡಿತ್ತು. ಆದರೆ ಅದರಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಕಾರಣ ಅದನ್ನು ಮೆಡಿಟರೇನಿಯನ್ ಸಮುದ್ರಕ್ಕೆ ವಾಪಸ್ಸು ಕಳುಹಿಸಲಾಯಿತು. ಗ್ರೀಸ್ನ ಬಂದರೊಂದರಲ್ಲಿ ಅದರ ಮೇಂಟೆನೆನ್ಸ್ ಹಾಗೂ ರಿಪೇರಿಗಾಗಿ ಅದನ್ನು ಅಲ್ಲಿ ನಿಲ್ಲಿಸಲಾಗಿದೆ. ಹಾಗೆ ಕಳೆದ 9 ತಿಂಗಳಿಂದ ಜೆರಾಲ್ಡ್ ಫೋರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗೆ ಒಂದು ಸಣ್ಣ ವಿರಾಮವನ್ನು ಕೊಟ್ಟು ಸ್ವಲ್ಪ ಪ್ರಮಾಣದ ಸಿಬ್ಬಂದಿಯನ್ನ ಬದಲಾಯಿಸಿ ಮೆಡಿಟರೇನಿಯನ್ ಸಮುದ್ರದಿಂದಲೇ ಅದು ಆಕ್ಟಿವ್ ಆಗಿ ಕೆಲಸ ಮಾಡೋ ಥರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೆರಾಲ್ಡ್ ಫೋರ್ಡ್ ಈಗ ಮೆಡಿಟರೇನಿಯನ್ನಲ್ಲಿ ನಿಂತಿದೆ. ಹಾಗೆ ಅಮೆರಿಕದ ಮತ್ತೊಂದು ವಿಮಾನ ವಾಹಕ ನೌಕೆ USS ಜಾರ್ಜ್ ಬುಷ್ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಲ್ಲಿ ಬಂದು ನಿಂತಿದೆ. ಜಿಬ್ರಾಲ್ಟರ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಯುರೋಪ್ ಹಾಗೂ ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಸ್ಪೇನ್ ಮತ್ತು ಮೊರಾಕೋಗಳ ನಡುವಿನ ಈ ಸಣ್ಣ ಜಲಮಾರ್ಗ ಇದೆ ನೋಡಿ, ಇದನ್ನ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಂತ ಕರೀತಾರೆ. ಇದು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಬೆಸೆಯುವ ಜಾಗ. ಇಲ್ಲಿ ಜಾರ್ಜ್ ಬುಷ್ ಬಂದು ನಿಂತಿದೆ. ಹಾಗೆ USS ಅಬ್ರಹಾಂ ಲಿಂಕನ್ ಅರೇಬಿಯನ್ ಸಮುದ್ರದಲ್ಲಿ ಗಲ್ಫ್ ಆಫ್ ಒಮನ್ ನಲ್ಲಿ, ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ಥಾಪನೆಯಾಗಿದೆ. ಹಾಗೆ USS ಟ್ರಿಪೋಲಿ ಮತ್ತು USS ನ್ಯೂ ಆರ್ಲಿಯನ್ಸ್ಗಳು ಸುಮಾರು 4,000 ನೌಕಾಪಡೆಗಳೊಂದಿಗೆ ದಕ್ಷಿಣ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಕಾರ್ಯಪ್ರವೃತ್ತವಾಗಿ ನಿಂತಿವೆ. USS ಅಲನ್ ಶೆಪರ್ಡ್
ಓಷನ್ ಟೈಟಾನ್ ಮತ್ತು ಜಾನ್ ಎಲ್ ಕ್ಯಾನ್ಲಿ ಹಡಗುಗಳು ಮಲಕ್ಕಾ ಜಲಸಂಧಿಯ ಸಮೀಪ ಇವೆ. ಅವು ಕೂಡ ಈಗ ಅರಬ್ಬಿ ಸಾಗರದ ಕಡೆಗೆ ಬರ್ತಾ ಇವೆ. ಇವು ಲಾಜಿಸ್ಟಿಕ್ ಮತ್ತು ಬೇಹುಗಾರಿಕೆಗೆ ಬಳಕೆಯಾಗುವ ಹಡಗುಗಳು. ಇದಲ್ಲದೆ ಸುಮಾರು 10,000 ಸೈನಿಕರನ್ನು ಕೂಡ ಅಮೆರಿಕ ಹೆಚ್ಚುವರಿಯಾಗಿ ಪರ್ಷಿಯನ್ ಗಲ್ಫ್ಗೆ ನೇಮಕ ಮಾಡಿದೆ. ಈ ಮೂಲಕ ಇರಾನಿನ IRGCಯ ದಾಳಿಯಿಂದ ಸಂಕಷ್ಟಕ್ಕೀಡಾಗ್ತಾ ಇರುವ ಅರಬ್ ದೇಶಗಳನ್ನ ಕಾಪಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಇಲ್ಲಿ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಗೆಳೆಯರೆ, ಅರಬ್ ದೇಶಗಳಲ್ಲಿ ಈಗಾಗಲೇ ಅಮೆರಿಕದ ನೆಲೆಗಳಿವೆ. ಇಲ್ಲಿ ತನ್ನ ಹಿಡಿತವನ್ನ ಇಟ್ಟುಕೊಳ್ಳಲೇಬೇಕಾದ ಅನಿವಾರ್ಯತೆ ಕೂಡ ಅಮೆರಿಕಾಗಿದೆ. ಯಾಕೆಂದ್ರೆ ಈ ದೇಶಗಳ ನೆಲೆಗಳನ್ನ ಅಮೆರಿಕ ಕಳ್ಕೊಂಡ್ರೆ ಇಲ್ಲಿ ಅಮೆರಿಕ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ ಅಂತ ಅನ್ಸಿದ್ರೆ ಅರಬ್ ದೇಶಗಳು ರಷ್ಯಾದ ನೆರವನ್ನ ಬಯಸುವ ಸಾಧ್ಯತೆ ಇರುತ್ತೆ. ಹಾಗೆ ಚೈನಾ ಹಾಗೂ ರಷ್ಯಾಗಳು ಇಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೇನಾದರೂ ಆಗಿಬಿಟ್ರೆ ಅಮೆರಿಕ ಪೆಟ್ರೋ-ಡಾಲರ್ ಮೇಲಿನ ಹಿಡಿತವನ್ನು ಕೂಡ ಕಳ್ಕೋಬೇಕಾದ ಸಂದರ್ಭ ಬರುತ್ತೆ ಮತ್ತು ಇದು ಅಮೆರಿಕದ ಆರ್ಥಿಕತೆಯ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಗೆಳೆಯರೆ, ಎಲ್ಲಿವರೆಗೆ ಡಾಲರ್ ಸ್ಟ್ರಾಂಗ್ ಆಗಿರುತ್ತೋ ಅಲ್ಲಿವರೆಗೆ ಅಮೆರಿಕ, ಯಾವತ್ತು ಜಗತ್ತಲ್ಲಿ ಡಾಲರ್ನ ಪ್ರಭಾವ ಕಡಿಮೆ ಆಗುತ್ತೋ ಅವತ್ತು ಸಹಜವಾಗಿ ಅಮೆರಿಕ ಕೂಡ ತನ್ನ ಪ್ರಭಾವಳಿಯನ್ನು ಕಳ್ಕೊಳ್ತಾ ಹೋಗುತ್ತೆ. ಇದು ಅಮೆರಿಕಾಗೆ ಗೊತ್ತು. ಹೀಗಾಗಿ ಅರಬ್ ದೇಶಗಳನ್ನ ಅಮೆರಿಕ ಸದಾಕಾಲ ತನ್ನ ರಕ್ಷಣೆಯಲ್ಲೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಈಗ ಕೂಡ ಅಮೆರಿಕ ಯಾವುದೇ ಕಾರಣಕ್ಕೂ ಇಲ್ಲಿ ತನ್ನ ಪ್ರಭಾವ ಮತ್ತು ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಹೆಚ್ಚುವರಿ ಸೇನಾ ಪಡೆಗಳನ್ನ ಅಮೆರಿಕ ಇಲ್ಲಿ ತಂದು ನಿಲ್ಲಿಸಿದೆ. ಈ ಇರಾನ್ ವಿರುದ್ಧದ ಯುದ್ಧ ಅನ್ನೋದು ಅರಬ್ ದೇಶಗಳಿಗೆ, ಇಸ್ರೇಲ್ಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಮೆರಿಕಾಗೆ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಈಗಾಗಲೇ ಕದನ ಕಣಕ್ಕಿಳಿದಾಗಿದೆ. ಇಲ್ಲವರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡದೇ ಇದ್ರೆ ಈ ಯುದ್ಧ ರಂಗದಿಂದ ಅಮೆರಿಕ ಹಿಂದಕ್ಕೆ ಸರಿದು ಇರಾನ್ನ ಶಕ್ತಿ ಹೆಚ್ಚಾಗ್ತಾ ಇದೆ ಅಂತ ಅನ್ಸಿದ್ರೆ ಅರಬ್ ದೇಶಗಳು ಇರಾನ್ ಜೊತೆ ರಾಜಿಯನ್ನೂ ಮಾಡ್ಕೊಂಡು ಬಿಡುತ್ತವೆ. ಆದರೆ ಅಮೆರಿಕ ತನ್ನ ಡಾಲರ್ ಪ್ರಭಾವವನ್ನು, ಆರ್ಥಿಕ ಆಧಿಪತ್ಯವನ್ನು ಶಾಶ್ವತವಾಗಿ ಜಗತ್ತಿನ ಮೇಲೆ ಕಳ್ಕೋಬೇಕಾದಂಥ ಸಂದರ್ಭ ಈ ಯುದ್ಧದಿಂದ ಉಂಟಾಗುತ್ತೆ. ಹೀಗಾಗಿ ಅಮೆರಿಕ ಒಂದು ಕಡೆ ಸಮಯವನ್ನು ತಗೊಳ್ತಾ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾ ಇದೆ. ಇನ್ನು ಮಾರ್ಕ್ ರೂಟೆ ಕೂಡ ಆರಂಭದಲ್ಲಿ ಈ ಯುದ್ಧದಲ್ಲಿ ನ್ಯಾಟೋ ಮತ್ತು ಯುರೋಪಿಯನ್ ದೇಶಗಳು ಭಾಗಿಯಾಗದೇ ಇರುವುದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಯುದ್ಧದ ಬಗ್ಗೆ ಅಮೆರಿಕ ಆರಂಭದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ತು. ಹೀಗಾಗಿ ಮಿತ್ರ ದೇಶಗಳಿಗೆ ತಯಾರಿಗಳನ್ನ ಮಾಡಿಕೊಳ್ಳೋದಕ್ಕೆ ಸಮಯ ಸಿಗಲಿಲ್ಲ ಅಂತ ರೂಟ್ ಹೇಳಿದ್ದಾರೆ. ಹಾಗೆ ಈಗಾಗಲೇ ಹಾರ್ಮೋಸ್ ಅನ್ನ ಕಾಪಾಡೋ ನಿಟ್ಟಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳಿಗೆ ಬೇಕಾದ ನೆರವನ್ನು ಕೊಡೋದಕ್ಕೆ ನ್ಯಾಟೋ ಹಾಗೂ ನ್ಯಾಟೋದ ದೇಶಗಳು ಸಿದ್ಧ ಇವೆ ಅನ್ನೋ ಮಾತನ್ನು ಕೂಡ ಮಾರ್ಕ್ ರೂಟ್ ಹೇಳಿದ್ದಾರೆ. ಇದು ಅಮೆರಿಕಾದ ಮಿತ್ರ ಪಡೆಗಳು, ನ್ಯಾಟೋ ಪಡೆಗಳು ಮುಂದಿನ ದಿನಗಳಲ್ಲಿ ಹಾರ್ಮೋಸ್ ಅನ್ನ ಕಾಪಾಡೋದಕ್ಕೆ ಇರಾನ್ ವಿರುದ್ಧ ಕಣಕ್ಕಿಳಿಯುತ್ತವೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಆ ದೇಶಗಳಿಗೆ ಸಿದ್ಧತೆಗಳಿಗೊಂದು ಸ್ವಲ್ಪ ಸಮಯ ಸಿಗಲಿ ಅನ್ನೋ ಕಾರಣಕ್ಕೆ ಟ್ರಂಪ್ ಇಲ್ಲಿ ಇರಾನಿನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸ್ಕೊಂಡು ನಾವು ದಾಳಿ ಮಾಡುವುದಿಲ್ಲ ಅಂತ ಹೇಳ್ತಾ ಅಮೆರಿಕ ಹಾಗೂ ಇಸ್ರೇಲಿ ಪಡೆಗಳ ಮೂಲಕ ಇರಾನಿನ ಆಯಕಟ್ಟಿನ ಜಾಗಗಳ ಮೇಲೆ ದಾಳಿಗಳನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇರಾನ್ ತನ್ನ ಇನ್ನೊಂದಷ್ಟು ನಾಯಕರನ್ನ ಕಳ್ಕೊಂಡ್ರೆ ಇಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನೂ ಇಲ್ಲ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮಾಡ್ತಾ ಇರೋ ಯುದ್ಧ ಸನ್ನದ್ಧತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.